ನಮಸ್ಕಾರ, ವೆಲ್ಕಮ್ ಟು ಫಿಸಿಕ್ಸ್ ವಿತ್ ಗರುಡ್. ನನ್ನ ಮೊದಲನೇ ನೀಟ್ ವಿಡಿಯೋ ಇದು. ಓಕೆ, ಮಾಡಲಿಕ್ಕೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಭಾಳ ಮಂದಿ ನೀಟ್ ಪೇಪರ್, ಫಿಸಿಕ್ಸ್ ಪೇಪರ್ ಒಳಗೆ ಪೇಪರಿನ ಅನಾಲಿಸಿಸ್ ಮಾಡ್ರಿ. ಸಿ ದೇ ಜಸ್ಟ್ ವಾಂಟೆಡ್ ಮೀ ಟು ಗೋ ಥ್ರೂ ನೀಟ್ ಪೇಪರ್ ಒನ್ಸ್. ಸೊ ನಾ ಏನು ವಿಚಾರ ಮಾಡಿದೆ ಅಂದ್ರೆ ಪ್ರೀ ಕೊರೋನಾ ಮತ್ತೆ ಪೋಸ್ಟ್ ಕೊರೋನಾ ಎರಡು ಪೇಪರ್ ಅನ್ನ ನೋಡೋಣ ಅಂತ ಮಾಡಿದ್ದೆ. 2019 ಬಿಫೋರ್ ಒಂದು ಕ್ಯಾಟಗರಿ ಆದ್ರೆ 2020 ಇಂದ ಇನ್ನೊಂದು ಕ್ಯಾಟಗರಿ ಆಗುತ್ತೆ. ಸೊ ಈ ವರ್ಷದ ನೀಟ್ ಪೇಪರ್ ಹಿಂಗೆ ಇರುತ್ತೆ, ಇದೇ ಟೈಪ್ ಬರುತ್ತೆ ಅಂತ ನಾನು ದೇವರಾಣಿಗೂ ಹೇಳ್ತಿಲ್ಲ. ದಯವಿಟ್ಟು ಅದನ್ನ ತಿಳ್ಕೊಂಡ್ಬಿಟ್ರಿ. ನಾನು ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡ್ತಿಲ್ಲ. ಸಿ ಬಹಳ ಮಿಸ್ಕನ್ಸೆಪ್ಷನ್ ಇದೆ ನೀಟ್ ಪ್ರಿಪರೇಷನ್ ಬಗ್ಗೆ ವೆನ್ ಇಟ್ ಕಮ್ಸ್ ಟು ಫಿಸಿಕ್ಸ್. ಬಹಳ ಮಂದಿ ಏನೇನೋ ಮಾತಾಡ್ತಾರೆ, ಅಂದ್ರೆ ಅದು ವ್ಯಾಲಿಡೇ ಇರೋದಿಲ್ಲ ಅಂತವೆಲ್ಲ ಮಾತಾಡ್ತಿರ್ತಾರೆ. ಸೊ ಅವ್ರಿಗೆಲ್ಲ ಒಂದು ಆನ್ಸರ್ ಕೊಡಬೇಕು ಅಂತಾನು ನಾ ಏನು ಈ ವಿಡಿಯೋ ಮಾಡ್ತಿಲ್ಲ. ನಿಜ ಏನು, ನಿಜಾಂಶ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್, ಮೊದಲನೇ ಮಿತ್ ಏನಪ್ಪಾ ಅಂದ್ರೆ ನೀಟ್ ಪೇಪರ್, ಫಿಸಿಕ್ಸ್ ನೀಟ್ ಪೇಪರ್ ಯಾವಾಗ್ಲೂ ಥಿಯರಾಟಿಕಲ್ ಇರ್ತದೆ ಅಂತ ಹೇಳಿ ನೋಡೋಣ. ಎರಡನೇ ಮಿತ್ ಏನಿರ್ತದ ಅಂದ್ರೆ ಪ್ರಾಬ್ಲಮ್ಸ್ ಇದ್ರೂ ಕೂಡ ಕ್ಯಾಲ್ಕುಲೇಷನ್ ಬಹಳನೇ ಕಡಿಮೆ ಇರ್ತದೆ. ಅದ್ರ ಬಗ್ಗೆನೂ ಅಡ್ರೆಸ್ ಮಾಡೋಣ. ಆದ್ರೆ ಒಂದು ಮಾತ್ರ ತಲೆಗೆ ಇಟ್ಕೊಂಡಿರ್ರಿ, ಫಿಸಿಕ್ಸ್ ನೀಟ್ ಪೇಪರ್ ಒಳಗೆ ಫಿಸಿಕ್ಸ್ ನಿಮ್ಮ ಮೆಡಿಕಲ್ ಕಾಲೇಜ್ ಯಾವುದು ಅನ್ನೋದು ಡಿಸೈಡ್ ಮಾಡ್ತದೆ. ಹಿಂಗಾಗಿ ಮತ್ತೆ ಈ ಅನಾಲಿಸಿಸ್ ಬೇರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದಲ್ಲೇ ಅಲ್ಲ, ನಾನು ಎಕ್ಸ್ಕ್ಲೂಸಿವ್ಲಿ ಫಿಸಿಕ್ಸ್ ಬಗ್ಗೆನೇ ಮಾತಾಡ್ತಿರೋದು. ವಿಡಿಯೋ ಒಂದು ಸ್ವಲ್ಪ ಲೆಂದಿ ಆಗ್ಬೋದು. ಮೊದಲನೇ ಪಾರ್ಟ್ ಇದು. ಈ ಮೊದಲನೇ ಪಾರ್ಟ್ ಒಳಗೆ ನಾ ಮೇನ್ಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಅವ್ರನ್ನೂ ತಲೆಗೆ ಇಟ್ಕೊಂಡು ಈ ವಿಡಿಯೋನ ಡಿಸ್ಕಸ್ ಮಾಡ್ತಿರೋದು. Okay, students, there will be two parts here. Part 1 of NEET and part 2 of the paper analysis. Part 1 of NEET is meant for all the students. Okay, in fact, those students who are writing for this particular year, it's okay. At the same time, I have addressed a few queries asked by the existing first year students. Existing first year anta karadre hengpa antandre iga those who have been promoted to second year without writing any examination. Without wasting any time, let me start. Now concentrate here. See, NEET physics paper, okay, ನಮ್ದು ಎರಡು ಸಿಲೆಬಸ್ ಆಗ್ತಾವೆ. 1 PUC ಮತ್ತೆ 2 PUC. 22 questions have appeared in 2018 from 1 PU syllabus alone. 2019, 23 questions. And 2020 there were 17 questions. In 2 PU syllabus ನೋಡಿದ್ರಿ ಅಂದ್ರೆ 2018 ಒಳಗೆ 23 questions, 2019 ಒಳಗೆ 22 questions, and of course 2020 ಒಳಗೆ 28 questions have appeared. So what do you mean by this? Apart from 2020 paper, there was almost a 50% weightage. There was a balance. 2012 ಇಂದಾನು ಹಿಂಗೆ ನಡ್ತದೆ. ಓಕೆ, ಸೊ ಒಂದು ಐಡಿಯಾ ಬಂತಿಲ್ಲ, ಫಸ್ಟ್ PUC ನು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ. ಕರೆಕ್ಟಾ? ಮುಂದೆ ಹೋಗೋಣ ಅಂತ ಕೇಳ್ರಿ. ನಾ ಈಗೇನು ಕನ್ಕ್ಲೂಷನ್ಗೆ ಬರೋದಿಲ್ಲ, ಇದು ಮಾಡಿ ನೋಡ್ರಿ ಇದು ಇಂಪಾರ್ಟೆಂಟ್ ಹಂಗೇನ. ಪೂರ್ತಿ ವಿಡಿಯೋ ನೋಡ್ರಿ, ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ನೋಡು ಅಂತ ಹೇಳ್ರಿ. ಓಕೆ, ನಾನು ಭಾಳ ಟೈಮ್ ಹಾಕಿ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಓಕೆ, ಜಸ್ಟ್ ಆಸ್ ಅನ್ ಎಕ್ಸಾಂಪಲ್ ಹೇಳ್ತೀನಿ. ಪ್ರತಿಯೊಂದು ಪೇಪರ್ದು ಡೀಟೇಲ್ಸ್ ಅನ್ನ ಬರ್ಕೊಂಡು ಮಾಡಿರೋದು, ತೋರಿಸ್ಬಾರ್ದಿವನ್ನೆಲ್ಲ, ಬಟ್ ಡೌನ್ಲೋಡ್ ಮಾಡಿ ಅಲ್ಲಿ ಇಲ್ಲಿ ನೋಡಿ ಮಾಡಿದ್ದಲ್ಲ, ನಾನೇ ಖುದ್ದಾಗಿ ಅನಲೈಸ್ ಮಾಡಿರೋಂಥದ್ದು. ಯಾಕಂದ್ರೆ ಐ ವಾಂಟೆಡ್ ಟು ಪ್ರೂವ್ ದಟ್ ಫಿಸಿಕ್ಸ್ ರಿಕ್ವೈರ್ಸ್ ಎ ಡಿಫರೆಂಟ್ ಮೆಥಡ್. ಓಕೆ, ದ ಅಪ್ರೋಚ್ ಶುಡ್ ಬಿ ಡಿಫರೆಂಟ್. ಮುಂದೋಗೋಣ. ಸೊ ಥಿಯರಾಟಿಕಲ್ ಕ್ವಶನ್ಸ್ ಫಾರ್ ದೋಸ್ ಪೀಪಲ್ ಹೂ ಟೆಲ್ ದಟ್ ಫಿಸಿಕ್ಸ್ ಈಸ್ ಥಿಯರಾಟಿಕಲ್ ಇನ್ ನೇಚರ್ ವೆನ್ ಇಟ್ ಕಮ್ಸ್ ಟು ನೀಟ್ ಪೇಪರ್. ಅವ್ರಿಗೆ ಕೇಳ್ರಿ, 2018 ಒಳಗೆ 4 ಕ್ವಶನ್ ಥಿಯರಾಟಿಕಲ್ ಇತ್ತು. 2019 ಒಳಗೆ 8 ಕ್ವಶನ್ ಇತ್ತು. 2020 ಒಳಗೆ ಅಂದ್ರೆ 2020 ಒಳಗೆ 7 ಕ್ವಶನ್ ಇತ್ತು. ಸೊ 4, 8, 7. These were the theoretical questions that have appeared in the paper. What do you mean by theoretical paper? Say a process is given, options are given 1, 2, 3, 4. Okay, you read the question by heart or write the answer.
ಈ ರೀತಿ ಇರುವಂತ ಕ್ವಶನ್ ಅನ್ನ ಥಿಯರಾಟಿಕಲ್ ಕ್ವಶನ್ಸ್ ಅಂತಾರೆ. ಮೆಮರಿ ಡ್ರಿವನ್ ಕ್ವಶನ್ಸ್ ಅಂತಾರೆ. ಅಂದ್ರೆ ಡೈರೆಕ್ಟ್ ಇರುತ್ತೆ. ವಾಟ್ ಈಸ್ ಐಸೋಬಾರಿಕ್ ಪ್ರೊಸೆಸ್, ವಾಟ್ ಈಸ್ ಐಸೋಕೋರಿಕ್ ಪ್ರೊಸೆಸ್, ಓಕೆ, ವಾಟ್ ಈಸ್ ಅಡಿಯಾಬೆಟಿಕ್ ಪ್ರೊಸೆಸ್. ಅಂದ್ರೆ ಈ ರೀತಿ ಡೈರೆಕ್ಟ್ ಕ್ವಶನ್. ವಾಟ್ ಆರ್ ಲಾಂಗಿಟ್ಯೂಡ್ನಲ್ ವೇವ್ಸ್, ವಾಟ್ ಆರ್ ಟ್ರಾನ್ಸ್ಫರ್ಸ್ ವೇವ್, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಓಕೆ, ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಅಂದ್ರೆ ಈ ರೀತಿ ಡೈರೆಕ್ಟ್ ಕ್ವಶನ್ ವಿತೌಟ್ ಎನಿ ರೆಫರೆನ್ಸ್. ಏನು ಬೇಡಪ್ಪ, ನಮಗೆ ಓದಿದ್ ಕೂಡ ಗೊತ್ತಾಗ್ಬೇಕು. ಇದ್ರೊಳಗೆ ರೀಸನ್ ಆಗಿರ್ಬೋದು, ಇದು ಏನೋ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಎ ಚಾರ್ಜ್ ಬಾಡಿ, ಔಟ್ಸೈಡ್ ಎ ಚಾರ್ಜ್ ಬಾಡಿ, ಸ್ಪೆರಿಕಲ್ ಶೆಲ್, ಅದು ಇದು ಏನ್ ಬೇಕಾದ್ರೆ ಇರ್ಬೋದು. ಇಂಥ ಕ್ವಶನ್ಸ್ ಅನ್ನ ನಾನು ಥಿಯರಾಟಿಕಲ್ ಕ್ವಶನ್ಸ್ ಅಂತ ಕರೆಯೋದು. ಓಕೆ, ನೆಕ್ಸ್ಟ್ ಪಾಯಿಂಟ್. ಸೊ ಥಿಯರಾಟಿಕಲ್ ಕ್ವಶನ್ ಬಗ್ಗೆ ಭ್ರಮೆ ಹೋತಿಲ್ಲ, ಅವ್ರು ಯಾರು ಏನು ಅವೆಲ್ಲ ಬ್ಯಾಡೀಗ, ಬಟ್ ಭ್ರಮೆ ಹೋತಿಲ್ಲ. ಥಿಯರಾಟಿಕಲ್ ಇರ್ತದೆ ಸಾಕಾಗಿ ಹೋಗ್ಯದ ಅವ್ರಿಗೆ ಹೇಳಿ ಹೇಳಿ, ಹಂಗಿರಂಗಿಲ್ಪ ಅಂತ ಹೇಳಿ. ಒಂದು ಮಾತು ಹೇಳ್ತೀನಿ ನೋಡ್ರಿ, 2000 ಪೇಪರ್ ವಾಪಸ್ಸಿಗೆ. ಇವು 3 ಪೇಪರ್ ಒಳಗೆ ನನಗೆ ಬಹಳ ಚಾಲೆಂಜಿಂಗ್ ಅನ್ಸಿದ್ದು 2018 ಪೇಪರ್. ಯಾಕೆ ಗೊತ್ತೇನೋ? ಪಾಯಿಂಟ್ ನಂಬರ್ 1, ಥಿಯರಾಟಿಕಲ್ ಕ್ವಶನ್ಸ್ ವರ್ ಲೆಸ್. ಪಾಯಿಂಟ್ ನಂಬರ್ 2, ಪ್ರಾಬ್ಲಮ್ಸ್ ವರ್ ಮಲ್ಟಿ ಕಾನ್ಸೆಪ್ಚುವಲ್. ಈಗ ಹೇಳ್ತೀನಿ ಅದನ್ನ ಯಾವ್ದು ಅಂತ ಹೇಳಿ. ಪಾಯಿಂಟ್ ನಂಬರ್ 3, ಕ್ಯಾಲ್ಕುಲೇಷನ್ ಟುಕ್ ಟೈಮ್. ಓಕೆ, ಸೊ ಮೆನಿ ಅನಲಿಸ್ಟ್ ಬಿಲೀವ್ ದಟ್ 2018 ಪೇಪರ್ ಇಸ್ ಎ ಬೆಂಚ್ ಮಾರ್ಕ್, ಹಂಗಿರ್ಬೇಕು ಪೇಪರ್ ಅಂತ ಹೇಳಿ. Okay, and many of us also feel that this paper, okay, compared to this paper, 2019 quality has gone down, 2020 has gone down. Of course, quality of question paper not only depends on the number of student writing, etc. ಯಾರು ಸೆಟ್ ಮಾಡ್ತಾರೆ ಅದೆಲ್ಲದಕ್ಕಿಂತ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಇರ್ತದೆ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಎನಿಥಿಂಗ್ ಆನ್ 2020 and 2021. ಇದು ಅಷ್ಟು ಒಳ್ಳೇದಲ್ಲ ಅದರ ಬಗ್ಗೆ ಎಲ್ಲ ಮಾತಾಡೋದು, ಅದು ಇಂಥ ಟೈಮ್ ಒಳಗೆ. ಓಕೆ, ಲೆಟ್ ಅಸ್ ಪ್ರೊಸೀಡ್ ನಾವು. ಗೊತ್ತಾಗ್ತಿಲ್ಲ? ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಯಾರ್ಯಾರು ನಿಮಗೆ ಥಿಯರಾಟಿಕಲ್ ಕ್ವಶನ್ಸ್ ಅಂತ ಹೇಳಾರಲ್ಲ ಅವರಿಗೆಲ್ಲ ಕಳಿಸ್ರಿ ಅದನ್ನ. ನೆಕ್ಸ್ಟ್, ಒಂದೊಂದೇ ಚಾಪ್ಟರ್ ನ ತಗೊಂಡು ಅನಲೈಸ್ ಮಾಡ್ಕೋತಾ ಹೋಗೋಣ. ಫಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಫಿಸಿಕಲ್ ವರ್ಲ್ಡ್ ಬಿಟ್ಟೆನಾ ಮತ್ ನಾನು, ಅವನ್ನೆಲ್ಲ ಕೇಳ್ಬೇಡ್ರಿ ಯಾಕೆ ಬಿಟ್ಟಿವ ಅದಿದಲ್ಲ. ಓಕೆ, ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್, ಇದು ನಿಮ್ಮ ಫಸ್ಟ್ ಚಾಪ್ಟರ್ ಬರ್ತದೆ. ಸೆಕೆಂಡ್ ಚಾಪ್ಟರ್ ಅಂದ್ರೆ ಫಿಸಿಕಲ್ ವರ್ಲ್ಡ್ ಹಿಡಿದ್ರಿ ಅಂದ್ರೆ 2018 ಇಂದ 0 ಕ್ವಶನ್ಸ್ ಏನು ಬಂದೇ ಇಲ್ಲ. 2019 there were 2 questions, one on writing SI units. I think thermal conductivity was given, and one more thing was errors, estimation of error. Okay, and 2020 ಒಳಗೆ there was one simple question on significant figures, yet no theoretical questions. Okay, ಸೊ ಇಲ್ಲಿ ನೀವು ಏನು ನೋಟ್ ಡೌನ್ ಮಾಡ್ಕೋತೀರಿ ಅಂದ್ರೆ, ನಿಮ್ಮ ಪ್ರಿಪರೇಷನ್ 2021ಗೆ ಅಥವಾ 22ಗೆ ನೀವು ಮಾಡ್ಬೇಕಾಗಿರೋ ಕೆಲಸ ಏನು ಅಂದ್ರೆ, ಯು ಹ್ಯಾವ್ ಟು ರೀಡ್ ಎರರ್ಸ್. ಓಕೆ, ಯು ಹ್ಯಾವ್ ಟು ರೀಡ್ ಸಿಗ್ನಿಫಿಕೆಂಟ್ ಫಿಗರ್ಸ್. SI ಯೂನಿಟ್ ಬರೆಯೋದಂತೂ ನಿಮಗೆ ಬಂದೇ ಬರ್ತದೆ ಅಂತ ನಾನು ತಿಳ್ಕೊಂಡೇನೆ. ಸೊ ಇದು ಈ ಒಂದು ಚಾರ್ಟಿನ ಕನ್ಕ್ಲೂಷನ್. ನೆಕ್ಸ್ಟ್ ತಗೊಂಡು ಕೇಳಿ, ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ಓಕೆ, 2018 ಕ್ವಶನ್ ಪೇಪರ್ ಒಳಗೆ ಒಂದು ಕ್ವಶನ್ ಬಂದಿತ್ತು, ಅದು ಡಿಸ್ಕ್ಲೇಮರ್ ಇದೆಯಾ ಮತ್ತಿಲ್ಲ. ಓಕೆ, 2018 ಒಳಗೆ ಇಟ್ ವಾಸ್ ಎ ಮಲ್ಟಿ ಕಾನ್ಸೆಪ್ಚುವಲ್ ಕ್ವಶನ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಫೀಲ್ಡ್, ಅಂದ್ರೆ ಆಕ್ಸಿಲರೇಷನ್ ಆಫ್ ಚಾರ್ಜ್ ಪಾರ್ಟಿಕಲ್ ಮೇಲೆ ಇದ್ದಿದ್ದಂತ ಕ್ವಶನ್ ಅದು. ಸೊ ಇನ್ ಫ್ಯಾಕ್ಟ್ ಯು ಶುಡ್ ನಾಟ್ ಕನ್ಸಿಡರ್ ದಿಸ್ ಕ್ವಶನ್ ಟು ಬಿ ಫ್ರಮ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಫ್ರಮ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಬಟ್ ಸ್ಟಿಲ್ ಇರಲಿಪ್ಪ ಅಂತ ಹಾಕೇನಿ. 2019 ಕ್ವಶನ್ ರಿಲೇಟಿವ್ ವೆಲಾಸಿಟಿ, 2020 ಆಲ್ಸೋ ರಿಲೇಟಿವ್ ವೆಲಾಸಿಟಿ. ಯಾವ್ದಾದ್ ಬಂತು? ರಿವರ್ ಪ್ರಾಬ್ಲಮ್ ಬಂತು, ರೈನ್ ಪ್ರಾಬ್ಲಮ್ ಬಂತು, ಓಕೆ, ಟವರ್ ಪ್ರಾಬ್ಲಮ್ ಬಂತು, ಅಂದ್ರೆ ಇಲ್ಲಿಂದ ಒಂದು ಕಲ್ಲು ಒಗೆಯೋದು, ಇಲ್ಲಿ ಮ್ಯಾಲಿಂದ ಇನ್ನೊಂದು ಒಗೆಯೋದು, ಯಾವಾಗ ಬೆಟ್ಟ ಆಗ್ತಾವು ಅಂತ ಅನ್ನೋದು. ಓಕೆ, ಆಮೇಲೆ ಟ್ರೈನ್ ಮೇಲಿಂದ ಪ್ರಾಬ್ಲಮ್ ಬಂತು, ಒಂದು ಟ್ರೈನು ಇನ್ನೊಂದನ್ನು ಓವರ್ಟೇಕ್ ಮಾಡ್ತದೆ, ಎಷ್ಟು ದೂರ ಆದ್ಮೇಲೆ ಏನ್ ತಾನ ಅವೆಲ್ಲ ಬೇಕಲ್ಲ. ಕರೆಕ್ಟಾ? ಐಡಿಯಾ ಬಂತ? ಪಟ್ಟಂತ ಜಡ್ಡನ್ ಮಾಡ್ಕೋತಾ ಹೋಗ್ರಿ. ಇದು ಒಂದೇ ಇದು ಲೆಕ್ಚರ್ ನಾ ಹೇಳೋದು ಏನಪ್ಪಾ ಅಂದ್ರೆ, ಐ ಶುಡ್ ನಾಟ್ ಬಿ ಟೆಲ್ಲಿಂಗ್ ದಿಸ್ ಲೆಕ್ಚರ್ ಒನ್ಸ್ ಅಗೇನ್, ದಟ್ ಯು ಕ್ಯಾನ್ ಕಾಪಿ ಇಟ್ ಡೌನ್. ಹಂಗೆ ಬರ್ಕೋತಾ ಹೋಗ್ರಿ. ಅಂದ್ರೆ ದೀಸ್ ಆರ್ ದ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ದಟ್ ಯು ಶುಡ್ ಡು. ದೆನ್ ಕಮ್ಸ್ ಮೋಷನ್ ಇನ್ ಅ ಪ್ಲೇನ್. ವಿಚಿತ್ರ ಚಾಪ್ಟರ್ ಇದು. ಇದು ಓದ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ, ಓದಿದ್ರೆ ಯಾವ ಕ್ವಶನ್ ಬರಂಗಿಲ್ಲ. 2018 ಒಳಗೆ 0 ಕ್ವಶನ್ಸ್, 2019 ಒಳಗೆ ಸರ್ಕ್ಯುಲರ್ ಮೋಷನ್, 2020 ಒಳಗೆ ಅಗೇನ್ 0 ಕ್ವಶನ್. But you have to read this. You don't feel that you should read only for the question. You should read this. ಇದು ಓದ್ಲಿಲ್ಲ ಅಂತಂದ್ರೆ ಮುಂದೆ ನಿಮಗೆ ವರ್ಕ್ ಎನರ್ಜಿ ಪವರ್ ಒಳಗೆಲ್ಲ ಭಾಳ ಡಿಫಿಕಲ್ಟ್ ಆಗುತ್ತೆ. ಇದು ಓದ್ಲೇಬೇಕು. ಸೊ ಅಗೇನ್ ನೋಟ್ ಡೌನ್.
ಫಸ್ಟ್ PUC ಇಂದ ಏನ್ ಬಿಟ್ಟಿರೋ ಗೊತ್ತಿಲ್ಲ, ಸರ್ಕ್ಯುಲರ್ ಮೋಷನ್ ಪಾರ್ಟ್ ಅನ್ನ ಓದ್ತೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅನ್ನೋ ತಲೆಗಿರ್ಲಿ. ದೆನ್ ಕಮ್ಸ್ ಲಾಸ್ ಆಫ್ ಮೋಷನ್. ನಿಮ್ಮ ಹಳೆ ದೋಸ್ತ ನ್ಯೂಟನ್ ಬರ್ತಾನಿಲ್ಲಿ. 2 questions, 3 questions and again 3 questions. ಬಟ್ ಇಲ್ಲಿ ಪ್ಯಾಟರ್ನ್ ಫಿಕ್ಸ್ ಮಾಡ್ಬೋದು. ಇನ್ಕ್ಲೈನ್ಡ್ ಪ್ಲೇನ್, ಫ್ರಿಕ್ಷನ್ ಇನ್ಕ್ಲೈನ್ಡ್ ಪ್ಲೇನ್, ಓಕೆ, ಫ್ರಿಕ್ಷನ್ ಇನ್ಕ್ಲೈನ್ಡ್ ಪ್ಲೇನ್. ನಾ ಮುಂದೆ ಏನು ಮಾತಾಡಂಗಿಲ್ಲ, ಈಗ ಪಟ್ಟನ್ ತಲೆಗೆ ಬರ್ಬೇಕು ಇವತ್ತು. ನೋಡಪ್ಪ, ಇನ್ನು 5-6 ದಿವಸದೊಳಗೆ ನಾನು ನೀಟ್ ಪ್ರಿಪರೇಷನ್ ಮಾಡ್ಬೇಕಾರೆ ಫ್ರಿಕ್ಷನ್ ಮತ್ತೆ ಇನ್ಕ್ಲೈನ್ಡ್ ಪ್ಲೇನ್ ಅನ್ನ ಬಿಡಬಾರ್ದು. ಈ ವಿಡಿಯೋ ಮಾಡಿದ ಉದ್ದೇಶ ಇದೆ. ಎಷ್ಟು ಕ್ವಶನ್ ಎಲ್ಲಿಂದ ಬಂತು ಅನ್ನೋಕ್ಕಿಂತ ಯಾವ ಕಾನ್ಸೆಪ್ಟ್ ಮೇಲೆ ರಿಪಿಟೇಟಿವ್ ನೇಚರ್ ಒಳಗೆ ಏನಾಗಿದೆ ಅನ್ನೋದು ನಾವು ತಿಳ್ಕೋಬೇಕು. ಓಕೆ, UPSC ಪ್ರಿಪರೇಷನ್ ಮೇಲೆ ಮೆಜಾರಿಟಿ ಆಫ್ ದ ಪೀಪಲ್ ಡೂ ದ ಸೇಮ್. ಅದರಿಂದಾನೇ ನಮಗೆ ಈ ಪ್ಯಾಟರ್ನ್ ಅನಾಲಿಸಿಸ್ ಕಲ್ತಿರೋದು. ಓಕೆ, ಇಲ್ಲಿ ಈಕ್ವಿಲಿಬ್ರಿಯಮ್ ಆಫ್ ರಿಜಿಡ್ ಬಾಡಿ ಇದೆ. JEE ಮೇನ್ಸ್ ಹುಡುಗರು ಮತ್ತೆ ಹೈಯರ್ ಸ್ಟಡೀಸ್ ಮಾಡ್ತಿರೋಂಥವ್ರು, ಅಂದ್ರೆ JEE ಅಡ್ವಾನ್ಸ್ ಪ್ರಿಪೇರ್ ಆಗ್ತಿರೋರು, ಅವರೆಲ್ಲ ಕನ್ಸ್ಟ್ರೈನ್ ಮೋಷನ್ ಕೇಳಿರ್ತೀರಿ. ಇಲ್ಲೊಂದು ಪುಲ್ಲಿ ಹಿಂಗೆಲ್ಲ ಹಾಕಿ, ಇಲ್ಲಿಂದ ಮ್ಯಾಲಿಂದ ಹಾಕಿ ಹಿಂಗೆಲ್ಲ ಮಾಡಿರ್ತೀವಿ, ಅದು ಬೇಕು. ಓಕೆ, ಬಟ್ ವಾಟ್ ಐ ಇನ್ಸಿಸ್ಟ್ ಈಸ್ ಇನ್ಕ್ಲೈನ್ಡ್ ಪ್ಲೇನ್, ಫ್ರಿಕ್ಷನ್ ಬಿಡಬಾರ್ದು, ಎಂದೂ ಬಿಡಬಾರ್ದು ಅದನ್ನು. ನೀವು ಪೂರ್ತಿ ಫಸ್ಟ್ ಇಯರ್ ಸಿಲೆಬಸ್ ಒಳಗೆ ಈ 4-5 ಕಾನ್ಸೆಪ್ಟ್ ಮೇಲೆ ಥರೋ ಇದ್ರಿ ಅಂದ್ರೂ ಒಂದ್ 2-3 ಕ್ವಶನ್ ತಕೊಂಡ್ಬಿಡ್ಬೋದು ಇಲ್ಲಿ. ಇಟ್ ಈಸ್ ಫಾರ್ ಶೋರ್. ನೆಕ್ಸ್ಟ್ ಹೋಗೋಣ. ಮೈ ಫೇವ್ರೆಟ್ ಟಾಪಿಕ್, ಯಾಕಂದ್ರೆ ವರ್ಕ್, ಎನರ್ಜಿ, ಪವರ್ 3 ಸ್ಕೇಲಾರ್, ಪ್ರಾಬ್ಲಮೇ ಇಲ್ಲ. 2018 2 questions 0, ಬಟ್ ಡೋಂಟ್ ವರಿ, ಇದು ಸೆಕೆಂಡ್ ಇಯರ್ ಮಲ್ಟಿ ಕಾನ್ಸೆಪ್ಚುಯಲ್ ಬಿದ್ದೇ ಬೀಳ್ತದೆ. ಓಕೆ, ಸೊ 2018 ಒಳಗೆ ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್, ವರ್ಟಿಕಲ್ ಸರ್ಕಲ್, ಕೊಲಿಷನ್, ವರ್ಕ್ ಡನ್ ಬೈ ವೇರಿಯಬಲ್ ಫೋರ್ಸ್, ವರ್ಟಿಕಲ್ ಕ್ವಶನ್ ಯಾವ್ದು ಮಾಡ್ಬೇಕಂಗಿದ್ರೆ. ಸೊ ನಿಮ್ಗೆ ನೆನಪಿರ್ಬೋದು, ಒಂದು ಪಾರ್ಟಿಕಲ್ ಇಲ್ಲಿಂದ ಹಿಂಗ್ ಕೊಡ್ತೀರಿ, ಈ ರೀತಿ ಒಂದು ವರ್ಟಿಕಲ್ ಸರ್ಕಲ್ ತೋರಿಸ್ತದೆ. ಇಲ್ಲಿದ್ದಾಗ ಏನ್ ವೆಲಾಸಿಟಿ, ಇಲ್ಲಿದ್ದಾಗ ಏನ್, ಕೆಳಗ್ ಬಂದಾಗ ಏನ್, ಒಂದ್ ಪೂರಾ ಸರ್ಕಲ್ ಹೊಡಿಲಿಕ್ಕೆ ಎಷ್ಟು ಎಲ್ಲ ಬೇಕಿಲ್ಲ. ಅಂಡ್ ಕೊಲಿಷನ್ಸ್ ಮಾಡ್ಲಿಲ್ಲ ಅಂದ್ರೆ ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಮಾಡ್ಲಿಕ್ಕೆ ಬರೋದಿಲ್ಲ, ಕೊಲಿಷನ್ಸ್ ಬೇಕೇ ಬೇಕು. ಕೊಲಿಷನ್ಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಾಗುತ್ತೆ, ನ್ಯೂಕ್ಲಿಯೈ ಚಾಪ್ಟರ್ಗೂ ಬೇಕಾಗುತ್ತೆ. ಓಕೆ, ಸೆಕೆಂಡ್ PUC ಚಾಪ್ಟರ್ಗೂ ಕವರ್ ಆಗುತ್ತೆ. ಸೊ ಮಾಡ್ಬೇಕು ಅದನ್ನ. ವರ್ಕ್ ಎನರ್ಜಿ ಪವರ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೆಕ್ಯಾನಿಕ್ಸ್. ಇಫ್ ಯು ನೋ ವರ್ಕ್ ಎನರ್ಜಿ ಪವರ್, ಇಫ್ ಯು ನೋ ವರ್ಕ್ ಎನರ್ಜಿ ಥಿಯರಮ್, ಯು ನೋ ಎಂಟೈರ್ ಮೆಕ್ಯಾನಿಕ್ಸ್ ಅಂತಾರೆ. ಸೊ ತಲೆಗಿಟ್ಕೊಂಡಿರಿ. ನೆಕ್ಸ್ಟ್ ಕಮ್ಸ್ one of my favorite topics, system of particles and rotational motion. 2000 paper difficult आया, इससे क्वेश्चन आना फिक्स है. पेपर डिफिकल्ट ಬಂತು, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಇನ್ ರೊಟೇಷನಲ್ ಮೋಷನ್ ಮೇಲೆ ಜಾತ್ರೆ ಎಬ್ಬಿಸ್ಬಿಡ್ತಾರೆ ನೋಡ್ರಿ. ಯಾವ ಜಗತ್ನಾಗಿರೋ ಯಾವ ಫಿಸಿಕ್ಸ್ ಮಾಸ್ತರಿಗೆ ಕೇಳಿದ್ರು ಹೇಳ್ತಾನ, ರಿಜಿಡ್ ಬಾಡಿ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ನ ಕ್ವಶನ್ ತೆಗಿಲಿಲ್ಲ, ಅದು ಕಾಂಪಿಟೇಟಿವ್ ಎಕ್ಸಾಮೇ ಅಲ್ಲ. ತಲೆಗಿಟ್ಕೊಂಡಿರಿ ಇದನ್ನ. 4 ಕ್ವಶನ್ ಬಂದಿತ್ತು. ಮೊಮೆಂಟ್ ಆಫ್ ಇನರ್ಷಿಯಾ ಅಂಡ್ ರೋಲಿಂಗ್ ಬಾಡಿ, ಟಾರ್ಕ್, ಕೆನೆಟಿಕ್ ಎನರ್ಜಿ ಅಂದ್ರೆ ರೋಲಿಂಗ್ ಬಾಡಿದು ಟೋಟಲ್ ಕೆನೆಟಿಕ್ ಎನರ್ಜಿ, ಆಂಗ್ಯುಲರ್ ಮೊಮೆಂಟಮ್, ರೊಟೇಷನಲ್ ಮೋಷನ್, ಟೋಟಲ್ ಕೆನೆಟಿಕ್ ಎನರ್ಜಿ, ಸೆಂಟರ್ ಆಫ್ ಮಾಸ್, ಟಾರ್ಕ್. ಏನೇನ್ ಕಾಮನ್ ಇದೆ? ಟಾರ್ಕ್, ರೋಲಿಂಗ್ ಬಾಡಿ, ಇಲ್ಲೂ ರೋಲಿಂಗ್ ಬಾಡಿ. ಓಕೆ ರೈಟ್. ಸೊ ಟಾರ್ಕ್ ಮೇಲೆ ಇವಿಷ್ಟು ಮಾಡ್ಕೊಂಡ್ರಿ ಅಂದ್ರೆ ಬಹಳ ಚಲೋ. ಮಾಡ್ಲೇಬೇಕಾಗಿರೋ ಪಾಯಿಂಟ್ ಏನು, ಕಾಮನ್ ಪಾಯಿಂಟ್ಸ್ ಏನಿದೆಯೋ ಅದು. I hope you are enjoying this video. Let us proceed now. Next ಬಂತು ಗ್ರಾವಿಟೇಷನ್. ವೆರಿ ಸಿಂಪಲ್ ಟಾಪಿಕ್, ಭಾರಿ ಈಸಿ. ಏನು ಮಲ್ಟಿ ಕಾನ್ಸೆಪ್ಚುಯಲ್ ಕ್ವಶನ್ಸ್ ತೆಗೆದ್ರು ಅದನ್ನ ಡೈರೆಕ್ಟ್ ಇದಕ್ಕೆ ರಿಲೇಟ್ ಮಾಡಬಹುದು, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್. ಇಲ್ಲ ಅಂತಂದ್ರೆ ಬೇಸಿಕ್ ಕೆನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಗೆ. ಈಗ 2018 ಒಳಗೆ 2 ಕ್ವಶನ್ಸ್ ಇತ್ತು. 2018 ಒಳಗೆ ಒಂದು ಎಸ್ಕೇಪ್ ಸ್ಪೀಡ್ ಆಫ್ ಗ್ಯಾಸ್, ಆಕ್ಸಿಜನ್ ಗ್ಯಾಸ್ ಇನ್ ಪರ್ಟಿಕ್ಯುಲರ್. ಓಕೆ, ಮೋಷನ್ ಆಫ್ ಎಲಿಪ್ಟಿಕಲ್ ಆರ್ಬಿಟ್, ಪ್ಲಾನೆಟ್ ಹೆಂಗ್ ಸುತ್ತಾ ಇದೆ ಅಂತ ಹೇಳಿ. ವರ್ಕ್ ಡನ್ ಇನ್ ಪೊಟೆನ್ಶಿಯಲ್ ಎನರ್ಜಿ ಅಂದ್ರೆ ಏನ್ ಹೇಳ್ರಿ, ಒಂದ್ ಬಾಡಿ ಇಲ್ಲಿರುತ್ತೆ, ಇಲ್ಲಿಂದ ತಗೊಂಡೋದ, ಇಲ್ಲಿಂದ ಬಂದ, ಎಷ್ಟು ಪೊಟೆನ್ಶಿಯಲ್ ಎನರ್ಜಿ ಗೇನ್ ಆಯ್ತು ಅಂತ ಕೇಳಿದ್ರೆ ಅದು ವರ್ಕ್ ಡನ್ ಅಷ್ಟು ಗೇನ್ ಆಗಿರ್ತದೆ ಅಂತ ಹೇಳೋದು. ಅಪರೆಂಟ್ ವೇಟ್ ಆಫ್ ಎ ಬಾಡಿ, ಇದು CET ಗೂ ಬಹಳ ಕೇಳ್ತಾರ. ಅಪರೆಂಟ್ ವೇಟ್ ಆಫ್ ದ ಬಾಡಿ ಇನ್ಸೈಡ್ ದಿ ಅರ್ತ್, ಹಾಫ್ ವೇ ಬಿಟ್ವೀನ್ ದ ಅರ್ತ್, ಅಬೌವ್ ದ ಸರ್ಫೇಸ್ ಆಫ್ ಅರ್ತ್, ಚಿಲ್ಲರ್ ಕ್ವಶನ್. ಓಕೆ, ಅಂಡ್ 2020 ಒಳಗೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಒಂದು ಕ್ವಶನ್ ಕೇಳಿದ್ರು. I hope you have understood this point. Next ಹೋಗೋಣ ಅಂತ. See, there is a very content based chapter called mechanical properties of solid. ಕಂಟೆಂಟ್ ಹೆಂಗಿದಪ್ಪ ಅಂದ್ರೆ ಇಲ್ಲಿಂದ ಶುರುವಾಗಿ ಇಲ್ಲಿವರೆಗೂ ಇದೆ, ಬರೋದೆಲ್ಲ ಇದೆ ಅದ್ರಾಗ. ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರತಿ ವರ್ಷ ಒಂದು ಕ್ವಶನ್ ಅಂತೂ ಫಿಕ್ಸ್ ಇರ್ತದೆ. ನೀವು ಮಾಡ್ಕೊಳ್ಳೇಬೇಕಾಗಿರೋ ಕ್ವಶನ್ ಏನೋ ಸ್ಟ್ರೆಚಿಂಗ್ ವೈರ್ ಇತ್ತು. ಇಷ್ಟು ಫೋರ್ಸ್ ಹಾಕಿದ್ರೆ ಇಷ್ಟು ಸ್ಟ್ರೆಚ್ ಆಗುತ್ತೆ, ಎಷ್ಟು ಫೋರ್ಸ್ ಹಾಕಿದ್ರೆ ಡಬಲ್ ಆಗುತ್ತೆ, ಇಂಥವು.
ಆಮೇಲೆ ಇದು ಎಲಾಸ್ಟಿಕ್ ಎನರ್ಜಿ ಸ್ಟೋರ್ಡ್, ಆಮೇಲೆ ಯಂಗ್ಸ್ ಮಾಡ್ಯುಲಸ್ ಮೇಲೆ ಇತ್ತು. ಇವು ಫಿಕ್ಸ್ ಮಾಡ್ಕೋತಾ ಹೋಗ್ರಿ. ಓಕೆ, ದೆನ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್, ಇದು ಅಷ್ಟೇ ಬಹಳ ಲೆಂದಿ ಚಾಪ್ಟರ್. ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಪ್ರೆಷರ್, ಆರ್ಕಿಮಿಡಿಸ್ ಪ್ರಿನ್ಸಿಪಲ್, ಬರ್ನಾಲಿಸ್ ಥಿಯರಮ್, ಸ್ಪೀಡ್ ಆಫ್ ಇ ಫ್ಲಕ್ಸ್. ಓಕೆ, ಆಮೇಲೆ ಅದು ಸ್ವಿಂಗಿಂಗ್ ಆಫ್ ಬಾಲ್, ಅದು ಇದು ಎಲ್ಲ ತಗೊಂಡೋಗಿ ಲಾಸ್ಟಿಗೆ ಮಾಡೋದೇನೋ ಸೋಪ್ ಬಬಲ್ ಮೇಲಿನ ಪ್ರಾಬ್ಲಮ್, ಸ್ಪೀಡ್ ಆಫ್ ಇ ಫ್ಲಕ್ಸ್ ಮೇಲಿನ ಪ್ರಾಬ್ಲಮ್. ಸ್ಟೂಡೆಂಟ್ಸ್ ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳ್ರಿ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅಗೇನ್ ಮಲ್ಟಿ ಕಾನ್ಸೆಪ್ಚುಯಲ್ ಕ್ವಶನ್. ಒಂದು ಕ್ವಶನ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ನಾ ಇಲ್ಲಿ ಹಾಕೇನ್ ಸ್ಲೈಡ್ ನಾಗ ಇದನ್ನ, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ನ ಸ್ಪೀಡ್ ಆಫ್ ಇ ಫ್ಲಕ್ಸ್ ಹಾಕಿದ್ದ. ಇಂಥ ಕ್ವಶನ್ ಬಾಳ ಇರ್ತದ. ಓಕೆ, ನೆಕ್ಸ್ಟ್ ಹೋಗೋಣ. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಗೆ ಬಂದ್ವಿ. ನೋಡ್ರಿ, ನಾ ಹೇಳಿದ್ನಲ್ಲ, ಫ್ಲೂಯಿಡ್ಸ್ ಮತ್ತೆ ಸ್ಪೆಸಿಫಿಕ್ ಹೀಟ್, ರೇಡಿಯೇಷನ್. ರೇಡಿಯೇಷನ್ ಒಳಗೆ ಏನ್ ಮಾಡ್ತೀರಿ, 3 ಲಾ ಇದೆ. ಯಾವ್ದಾದ್ ಹೇಳ್ರಿ? ಕಿರ್ಚಾಫ್ಸ್ ಲಾ, ವೆನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ, ಆಮೇಲೆ ಸ್ಟೀಫನ್ಸ್ ಲಾ. ಅದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡ್ಕೊಡ್ರಿ. ಲೀನಿಯರ್ ಎಕ್ಸ್ಪಾನ್ಷನ್ ಮೇಲೆ ಭಾರಿ ಸಿಂಪಲ್ ಕ್ವಶನ್ ಕೇಳಿದ್ದ, 1 ಮಾರ್ಕಿಂದ. 2020 ಒಳಗೆ 2 ಕ್ವಶನ್, ಒಂದು ರೇಷಿಯೋ ಆಫ್ ಅಮೌಂಟ್ ಆಫ್ ಹೀಟ್, ಆಮೇಲೆ ಥರ್ಮಲ್ ಕಂಡಕ್ಟಿವಿಟಿ, ಇದ್ರ ಮೇಲೆ ಕೇಳಿದ್ದ. ಓಕೆ, ಆವರೇಜ್ 1 to 2 ಕ್ವಶನ್ಸ್ ಅಂತ ಹಿಡಿಬಹುದು ನಾವು. ಥರ್ಮೋಡೈನಮಿಕ್ಸ್ 2018 2 ಕ್ವಶನ್ಸ್, ಅದು ಕಾನ್ಸೆಪ್ಚುಯಲ್. ಹೆಂಗಿತ್ತು? ಇಟ್ ವಾಸ್ ರಿಲೇಟೆಡ್ ಟು ಸ್ಪೆಸಿಫಿಕ್ ಹೀಟ್ ಅಂಡ್ ಫಸ್ಟ್ ಲಾ, ಅಂದ್ರೆ ಸಿ ಕಂಡಿಡಿದು ಆಮೇಲೆ ಇಲ್ಲಿ ಅಪ್ಲೈ ಮಾಡೋದಿತ್ತು. ದೆನ್ ಹೀಟ್ ಇಂಜಿನ್, ಕಾರ್ನಾಟ್ಸ್ ಇಂಜಿನ್ ನಿಮಗೆ ಗೊತ್ತೇ ಇದೆ. ಥರ್ಮೋಡೈನಮಿಕ್ ಪ್ರೊಸೆಸ್ ಮೇಲೆ ಒಂದು ಥಿಯರಾಟಿಕಲ್ ಕ್ವಶನ್ ಇತ್ತು. 2020 ಒಳಗೆ 1 ಕ್ವಶನ್ ಇಲ್ಲ, ಕೊಟ್ಟೇ ಇಲ್ಲ. ದೆನ್ ಬೇಸಿಕ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್, ಟಾಪಿಕ್ ಇಸ್ ವೆರಿ ಸಿಂಪಲ್, ಬರೀ ಸಣ್ಣ ಟಾಪಿಕ್ ಇದು. ಒಂದು 2-3 ತಾಸು ಓದಿದ್ರಿ ಅಂತಂದ್ರೆ ಆಗುವಂತ ಟಾಪಿಕ್ ಇದು. 2018 ಒಳಗೆ 1, 2019 ಒಳಗೆ 1, 2020 ಒಳಗೆ 2. ನೋಡ್ರಿ ಏನಿದೆ, ಥಿಯರಿಗಿದೆ. ಸೊ ಒಂದು ರಿಸ್ಕ್ ತಗೋಬೇಕು ನೀವು. ಇಲ್ಲಿ ಒಂದು 50 ಕ್ವಶನ್ ಮಾಡ್ಬೇಕು ಈ ಚಾಪ್ಟರ್ ಒಳಗೆ. ಎಕ್ಸಾಮಿಗೆ ಬಂದ್ರೆ ಬಹಳ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಬಂದ್ಬಿಡ್ತದೆ. ಇಟ್ ವಿಲ್ ಬಿ ಅನ್ ಅಡ್ವಾಂಟೇಜಸ್ ಥಿಂಗ್ ಟು ಯು. ದೆನ್ ಏನಿಲ್ಲ ಎಂದಿ ಚಾಪ್ಟರ್, ಆಸಿಲೇಷನ್ ಮತ್ತೆ ವೇವ್ಸ್ ಹೆಂಗಪ್ಪ ಅಂತಂದ್ರೆ ಮಾಡಬೇಕಂತ ಟಾಪಿಕ್ ಅವು. ಆದ್ರೆ ಪ್ರಾಬ್ಲಮ್ ಏನು, ನಂಬರ್ ಆಫ್ ಕ್ವಶನ್ಸ್ ಬಹಳ ಕಡಿಮೆ. 2018 1 being a benchmark question paper, only 1 question. Here 3 questions and here 1 question. ಸರ್ ಕ್ವಶನ್ ಎಲ್ಲಿಂದ ಸೆಟ್ ಮಾಡಿದ್ದಂತ ನೋಡ್ಬೋದಾ? ಡೆಫಿನೆಟ್ಲಿ ಎಸ್. ಆವರೇಜ್ ವೆಲಾಸಿಟಿ, ಪೊಸಿಷನ್ ಕಲ್ತ್ರಿ ಅಂದ್ರೆ ಫೇಸ್ ಆಂಗಲ್ ಗೊತ್ತಾಗುತ್ತೆ. ಪೂರ್ತಿ ಚಾಪ್ಟರ್ ಒಳಗೆ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಟಿ ಓದಿಲ್ಲ ಅಂತಂದ್ರೆ ಚಾಪ್ಟರ್ ಕಂಪ್ಲೀಟ್ ಆಗಲ್ಲ. So questions will be simple. Okay, if you are preparing for NEET, you have to get a very simple question. Next one. Next is waves. Okay, last chapter idu. Resonance ಮೇಲೆ ಒಂದು ಕ್ವಶನ್, ಕ್ಲೋಸ್ ಪೈಪ್ ಓಪನ್ ಪೈಪ್ ಮೇಲೆ ಒಂದು ಕ್ವಶನ್, ಆಮೇಲೆ ಬೀಟ್ಸ್ ಮೇಲೆ ಒಂದು ಕ್ವಶನ್. ಇದಿಷ್ಟು ಈ ರೀತಿ ನಾವು ಅನಲೈಸ್ ಮಾಡಬಹುದು. ಫಸ್ಟ್ PUC ಪಾರ್ಟ್ ಅಷ್ಟೇ ಮಾಡೇನಿ ಇವತ್ತಿನ ಕ್ಲಾಸ್ ಒಳಗೆ. ಉದ್ದೇಶ ಏನಿತ್ತು ಅಂದ್ರೆ ಸೆಕೆಂಡ್ PUC ಇದು ಪಾರ್ಟ್ 2 ಒಳಗೆ ತಗೊಳ್ಳೋಣ, ಇನ್ನೂ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಮಾಡೋಣ ಅಂತ ನಿಮ್ ಕಮೆಂಟ್ಸ್ ನೋಡ್ಕೊಂಡು ಅಂತಿತ್ತು. ಇದು ಬಿಟ್ಟು ಏನಾಯ್ತಂದ್ರೆ ಪ್ರಾಕ್ಟಿಕಲ್ ಬೇಸ್ಡ್ ಕ್ವಶನ್ಸ್ ಬಂದಿದ್ದು. 2 ವರ್ಷ ಬಂದಿತ್ತು ಅದು. 2 ಸ್ಕ್ರೂ ಗೇಜ್ ಮೇಲೆ ಇತ್ತು, ಲೀಸ್ಟ್ ಕೌಂಟ್. ಓಕೆ, ಅದೇನೋ ಅಷ್ಟು ಡಿಫಿಕಲ್ಟ್ ಆಗಲ್ಲ. ವರ್ನಿಯರ್ ಕ್ಯಾಲಿಪರ್ಸ್, ಮೈಕ್ರೋಮೀಟರ್ ಸ್ಕ್ರೂ ಗೇಜ್, ಆಮೇಲೆ ಸ್ಪೆರೋಮೀಟರ್, ಇವು 3 ಕರೆಕ್ಟ್ ಆಗಿ ಓದ್ಕೊಂಡ್ರಿ ಅಂದ್ರೆ ಸಾಕು. ಸೆಕೆಂಡ್ ಇಯರ್ನಾಗ ಏನ್ ಮಾಡ್ಬೇಕು ಅನ್ನೋದು ಅವಾಗ ಹೇಳ್ತೇನೆ. ಐಡಿಯಾ ಬಂತ ನಾ ಹೇಳಿದ್ದು? ಈಗ ಒಂದು ಕನ್ಕ್ಲೂಷನ್ ನಾವು ಬರ್ಬೇಕು. ಏನು ಸರ್, ನಾವು ಯಾವ ಚಾಪ್ಟರ್ ಮಾಡಬೇಕ್ರಿ ಸರ್? ನೋಡ್ರಿ, ಒಂದು ಮಾತು ಹೇಳ್ತೀನಿ, ಮೆಕ್ಯಾನಿಕ್ಸ್ ಅನ್ನೋದು ಒಂದು ಚೈನ್. ಅದು ನೀವು ಎತ್ತೆತ್ತಾಗೋ ಓದಿದ್ರಿ ಅಂದ್ರೆ ಫಿಸಿಕ್ಸ್ ಬರುವುದಿಲ್ಲ. 99.9% ಆಫ್ ದ ಸ್ಟೂಡೆಂಟ್ಸ್ ಫೇಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಈಗ ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಟೇಕ್ ಎಕ್ಸ್ ಟಾಪಿಕ್ ಅಂಡ್ ಸ್ಟಾರ್ಟ್ ಸ್ಟಡಿಂಗ್ ದೇರ್ in other subjects. That's what I believe. It might not be true also. Okay, but in physics you have to go by a link. My word is, don't worry about number of questions appearing. Motion in a straight line and motion in a plane, at least prepare synopsis. Then go for laws of motion. It's a very important chapter. You know, you have to study inclined plane, friction, etc. Then go for work energy, power and circular motion. Okay, and then finally you have to go for system of particles and rotational motion and simple harmonic motion.
ದೀಸ್ ಆರ್ ಡೂ ಆರ್ ಡೈ ಚಾಪ್ಟರ್ಸ್. ಇದನ್ನ ಡೂ ಆರ್ ಡೈ ಚಾಪ್ಟರ್ಸ್ ಇನ್ ಫಸ್ಟ್ ಇಯರ್ ಅಂತ ಕರೆಯೋದು. ಬ್ಲಾಕ್ ಸ್ಟಡಿ ಅಂತಾರೆ ಇದನ್ನ. ಮೊದಲು ಮೋಷನ್ ಇನ್ ಸ್ಟ್ರೈಟ್ ಲೈನ್ ಪ್ಲೇನ್ ಹೊಡೆದ್ ಮುಗಿಸ್ಬಿಡ್ಬೇಕು. ಅಟ್ಲೀಸ್ಟ್ ಸಿನಾಪ್ಸಿಸ್ ಆರು ಮಾಡ್ಕೋಬೇಕು, ಒಂದಷ್ಟು ಇಲಿಸ್ಟ್ರೇಟಿವ್ ಪ್ರಾಬ್ಲಮ್ಸ್ ಆರು ಮಾಡ್ಬೇಕು. ಎರಡನೇದು ವರ್ಕ್ ಎನರ್ಜಿ ಪವರ್, ಆಮೇಲೆ ಸರ್ಕ್ಯುಲರ್ ಮೋಷನ್ ಮಾಡ್ಕೋಬೇಕು, ಆಮೇಲೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಬರ್ಬೇಕು. ರೈಟ್, ಈ ರೀತಿ ಶುರು ಮಾಡ್ಬೇಕು. ಇದನ್ನ ಐಡಿಯಾ ಬಂತಾನ ಹೇಳಿದ್ದು? ಓಕೆ, ಸೊ ಏನೇನ್ ಮಾಡ್ತೀರಿ? ಸ್ಟ್ರೈಟ್ ಲೈನ್, ಪ್ಲೇನ್, ಲಾಸ್ ಆಫ್ ಮೋಷನ್, ಅಂಡ್ ದೆನ್ ಯು ವಿಲ್ ಗೋ ಫಾರ್ ವರ್ಕ್ ಎನರ್ಜಿ ಪವರ್, ಸರ್ಕ್ಯುಲರ್ ಮೋಷನ್ ಅಂಡ್ ರಿಜಿಡ್ ಬಾಡೀಸ್. ಇದನ್ನ ಬ್ಲಾಕ್ ಸ್ಟಡಿ ಅಂತ ಕರೀತಾರೆ. ಸೊ ಸ್ಟೂಡೆಂಟ್ಸ್, you have to understand the fact that time is very less. At the same time, you need to prepare for your board examination as well as your competitive examination. How you manage the time is left to you. A minimum of 6 to 7 hours of study is very much important. But for 1 PU students, I am just giving you a calculation. ಈಗ 1 PU students ಅಂದ್ರೆ ಏನರ್ಥ ಹೇಳ್ರಿ? Those who are going for 2 PUC or those have been promoted. Exam ಬರಿಲಾರ್ದ ಚೈನಿ ಮಾಡಿದ್ರಿ ಅವರು. ಡೈಲಿ 5 MCQs ಮಾಡ್ರಿ. ಓಕೆ, 5 MCQs ಡೈಲಿ. ನಾನು ನಿಮಗೆ ಕ್ಯಾಲ್ಕುಲೇಷನ್ ಬಿಡ್ತೀನಿ. 365 into 5 ಮಾಡಿ ನೋಡ್ರಿ. Those many MCQs will be solved by you people, apart from the exams, the coaching that you take, etc. And one more important thing, please underline this. How toppers prepare? They complete one book thoroughly. ಯಾವ್ದೋ ಒಂದು ಬುಕ್ XYZ ಬುಕ್ ಇದೆ ಅಂತ ತಿಳ್ಕೊಡ್ರಿ. Start even number problems. ಅಂದ್ರೆ you will start 1, 3, 5, 7, 9, so on. Okay, and during your examination time, say 30 days before the examination, you start revision, then solve odd number. Sorry, na illi even ಬರೆಯೋದು, odd ಬರಿಬೇಕಾಗಿತ್ತು. This is odd and say this is even. Okay, even ಬರೆದ್ರಿ ಅಂದ್ರೆ 2, 4, 6, 8, so on. So odd numbers ಅನ್ನ ಈಗ ಪ್ರಾಕ್ಟೀಸ್ ಮಾಡ್ಕೊಡ್ರಿ, ಈವನ್ ನಂಬರ್ಸ್ ಆಮೇಲೆ ಮಾಡ್ರಿ. ಒಂದ್ ಚಾಪ್ಟರ್ ಒಳಗೆ 50 ಕ್ವಶನ್ಸ್ ಇತ್ತಂತ ತಿಳ್ಕೊಡ್ರಿ. 25 ಈಗ ಮಾಡ್ತೀರಿ, ಪ್ಲಸ್ 25 ಮಾಡ್ತೀರಿ, ಅಂದ್ರೆ ನಿಮ್ ಕೋರ್ಸ್ ಕಂಪ್ಲೀಷನ್ ಆಗ್ತದೆ. ಐಡಿಯಾ ಬಂತಾನೆ ಹೇಳಿದ್ದು? ಸಾರಿಪಾ, ಇಲ್ಲೇ ಆಡ್ ಹೋಗಿ ಇದು ಈವನ್ ಹೋಗಿ ಆಡ್ ಆಗಿತ್ತು. ಓಕೆ, ಇದು ಬೇಡ. ಓಕೆ, ಆ ಇಂಪಾರ್ಟೆಂಟ್ ಮೆಸೇಜ್ ತಿಳ್ಕೊಡ್ರಿ. ಆಡ್ ಈವನ್ ಗೊತ್ತಿರ್ಲಾರ್ದೆ ಮಾಸ್ತರ್ ಅಂತೂ ಆಗಿರಂಗಿಲ್ಲ. ಓಕೆ, ಸೊ ಬುಕ್ ತೆಗೆದುಕೊಳ್ಳಿ, ಏನ್ ಮಾಡ್ತೀರಿ? 1, 3, 5, 7, 9 ಇದನ್ನ ಈಗ ಮಾಡಿದ್ರಿ ಅಂತ ತಿಳ್ಕೊಡ್ರಿ. ನೆಕ್ಸ್ಟ್ ರಿವಿಷನ್ ಟೈಮಿಗೆ ಏನ್ ಮಾಡ್ತೀರಿ? 2, 4, 6, 8, 10 ಇದನ್ನ ಮಾಡ್ತೀರಿ. ಓಕೆ, ಸೊ ಇಲ್ಲ ಅಂದ್ರೆ ಬೇಡ ನಿಮಗೆ, ಸರ್ ನಾ ಈವನ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಈವನ್ ನಂಬರ್ ಇಂದಾನೆ ಸ್ಟಾರ್ಟ್ ಮಾಡೋ, ರಿವಿಷನ್ ಆಡ್ ನಂಬರ್ ಇಟ್ಟು. ಅಂದ್ರೆ ಚಾಪ್ಟರ್ ಕಂಪ್ಲೀಟ್ ಆಗತ್ತೆ, ನಿಮ್ಮ ಟೈಮು ಉಳಿಯುತ್ತೆ, ವರ್ಕ್ ಮಾಡ್ಲಿಕ್ಕೂ ಆಗ್ತದೆ. And when it comes to second PUC students, existing second PUC students, you have to manage board examination 50% of the time there and 50% for competitive examination, provided you are too good in understanding this part. Okay, ಒಂದ್ ಸ್ವಲ್ಪ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಮಾಡಿದ್ದು ಸ್ಟೂಡೆಂಟ್ಸ್ ಇದು, ರೈಟ್? ಸೊ ಐ ಅಸ್ಯೂಮ್ ದಟ್ ಇಟ್ ಹ್ಯಾಸ್ ಹೆಲ್ಪ್ ಯು ಅ ಲಾಟ್. ಓಕೆ, ಅಂಡ್ ಹೆಂಗ ಅನ್ನಿಸ್ತು ಅಂತ ಕಾಮೆಂಟ್ ಒಳಗೆ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಓಕೆ, ಇದನ್ನ ಬಹಳ ಪ್ರೀತಿಯಿಂದ ಮಾಡಿದ್ದೀನಿ ನಾನು, ಅಂದ್ರೆ ನಿಮ್ಗೊಂದು ಓವರ್ ವ್ಯೂ ಕೊಡಬೇಕು, ಕ್ಲಾಸ್ ಸ್ಟ್ರಕ್ಚರ್ ಕೊಡಬೇಕು ಅಂತ ಹೇಳಿ, ರೈಟ್? ಶೇರ್ ವಿತ್ all of your friends who are aspiring for any competitive exams for that matter. ಯಾಕಂದ್ರೆ ಪ್ರಿಪರೇಷನ್ ಈಸ್ ಆಲ್ವೇಸ್ ಮೆಥಡಾಲಜಿಕಲ್, ಅಂದ್ರೆ ಒಂದು ಪೆಡಗಾಗಿ ಇರ್ತದೆ, ಹಿಂಗೆ ನಾ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿ, ಅಂದ್ರೆ ಚಂದದು. ನೀವು ಏನೇನೋ ಮಾಡ್ಕೋತಾ ಯಾವ ಬುಕ್ ಸಿಗುತ್ತೋ ಆ ಬುಕ್ ಮಾಡ್ಕೋತ ಹೋದ್ರಿ ಅಂದ್ರೆ ನಡೆಯೋದಿಲ್ಲ. ಒಂದು ಬುಕ್ ಕಂಪ್ಲೀಟ್ ಮಾಡಬೇಕು. ಸಿ, ವೆನ್ ಐ ಸೇ MCQs questions and questions for competitive examination, I am not including the Bhagavad Gita of physics, Concepts of Physics by H.C. Verma. Concepts of Physics of H.C. Verma ತಗೊಂಡು ಓದ್ತಿದ್ರಿ ಅಂದ್ರೆ, ನಿಮಗ್ ತಿಳಿತಿತ್ತು ಅಂದ್ರೆ, no problem whatsoever, don't follow this method. The beauty of that book is that you need to solve all the questions there. ಯಾಕಂದ್ರೆ each and every question is unique there. Each and every question is unique there. ಅದೊಂದು ಡಿಸ್ಕ್ಲೈಮರ್ ಇದೆ, ಅರ್ಥ ಮಾಡ್ಕೊಡ್ರಿ, ರೈಟ್? ಬಟ್ ಹೇಳಿದ್ನಲ್ಲ, ಪೊಟೆನ್ಷಿಯಲ್ ನಿಮ್ಮ ಲೆವೆಲ್ ಅದ್ದು ಏನಿದೆ ಅನ್ನೋದು ನಿಮಗ್ ಚಲೋ ಗೊತ್ತಿರ್ತದೆ. ಡೋಂಟ್ ಟ್ರೈ ಟು ಬ್ಲಫ್. ಓಕೆ, ಸ್ಟಡಿ ಹಾರ್ಡ್, ಟೈಮ್ ಬಹಳ ಕಡಿಮೆ ಇದೆ. ಓಕೆ, ಎನ್ವಿರಾನ್ಮೆಂಟು ಅಷ್ಟು ಸರಿ ಇಲ್ಲ, ರೈಟ್? ಹೊರಗೆಲ್ಲೋ ಅಡ್ಡಾಡ್ಬೇಡ್ರಿ, ರೈಟ್?
ನಿಮ್ಮ ಮೆಜಾರಿಟಿ ಆಫ್ ಟೈಮ್ಸ್ ಅನ್ನ ಅಭ್ಯಾಸಕ್ಕೆ ಹಾಕ್ರಿ. ವಿತ್ ದಿಸ್ ವಿಲ್ ಮೀಟ್ ಟುಮಾರೋ ವಿತ್ ಪಾರ್ಟ್ 2 ಆಫ್ ಪೇಪರ್ ಅನಾಲಿಸಿಸ್ 2018-19-20. ನಿಮಗೆ ಬೇಕಂದ್ರೆ ಇದನ್ನ ನಾನು ಅಪ್ಲೋಡ್ ಮಾಡಿರ್ತೀನಿ, ಅದೇನು ಯೂಸ್ ಆಗುತ್ತೆ ಆಗ್ಲಿ ನಿಮಗೆ, ನನಗೇನು ಬೇಜಾರಿಲ್ಲ. ಓಕೆ, ಹೇಳಿದ್ನಲ್ಲ ನಾವು ಸ್ವಂತ ಅನಲೈಸ್ ಮಾಡಿದ್ದು. ಈಗ ಎಲ್ಲರಿಗೂ ಹೇಳ್ರಿಪ್ಪ, ನಾ ಈಗ ರಿವರ್ಸ್ ಬಂದಿತ್ತು, ಅದಕ್ಕೆ ಥಿಯರಾಟಿಕಲ್ ಕ್ವಶನ್ಸ್, ಫಿಸಿಕ್ಸ್ ಫುಲ್ ಥಿಯರಿ ಇರ್ತದೆ ಸರ್ ಅಂತ ಹೇಳ್ತಾರಲ್ಲ, ಅವ್ರಿಗೆ ಕೈ ಮುಗಿದು ಹೇಳ್ರಿ ಇಷ್ಟೇ ಕ್ವಶನ್ ಬಂದಿದ್ದುಪ್ಪ ಥಿಯರಿ, 45 ಕ್ವಶನ್ಸ್ ಇರ್ತಾವ ಫಿಸಿಕ್ಸ್ನಾಗ ಅಂತ ಹೇಳಿ. ರೈಟ್, ವಿತ್ ದಿಸ್ ಐ ಕನ್ಕ್ಲೂಡ್. ಥ್ಯಾಂಕ್ ಯು.